ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀವು ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಕೇಕ್ ಬೈ ಮಾಡಲಿಕ್ಕೆ ಬಂದಿದ್ದೀನಿ. ಬಿಕಾಸ್ ನನ್ನ ಫ್ರೆಂಡ್ದು ಇವತ್ತು ಬೇಬಿ ಶವರ್ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ನಾವು ಎಲ್ಲ ಒಂದು ಮೀಟಪ್ ಆಗೋಣ, ಪಾರ್ಟಿ ಕೂಡ ಮಾಡೋಣ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಈಗ ಕೇಕ್ ತಗೊಂಡು ನಾನು ಸುದಿ ಜೊತೆ ಡ್ರಾಪ್ ಮಾಡಿಸ್ಕೊತಾ ಇದ್ದೀನಿ. ಇದು ನಮ್ಮ ಕೆ ಆರ್ ನಗರದಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ ಈ ಥರ ಪಾರ್ಟಿ ಹಾಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಈ ಥರ ಪಾರ್ಟಿ ಹಾಲಲ್ಲಿ ಮಾಡ್ತಾ ಇರೋದು. ಬಿಕಾಸ್ ಇದು ಇವಾಗ ಲಾಂಚ್ ಆಗಿರೋದು. ಸೊ ಫ್ರೆಂಡ್ಸ್, ಇವಳೇ ನನ್ನ ಫ್ರೆಂಡ್ ರಶ್ಮಿ ಅಂತ, ಹಿಂದಿನ ವ್ಲಾಗಲ್ಲಿ ಕೂಡ ನೋಡಿರ್ತೀರ. ಸೊ ಇವಳಿಗೆ ನಾವು ಇವತ್ತು ಬೇಬಿ ಶವರ್ ಮಾಡ್ತಾ ಇರೋದು. ಸೊ ಇನ್ನೊಬ್ಳು ಬರಬೇಕಿತ್ತು, ಅವಳು ಮಿಸ್ ಆಯಿತು, ಬರೋಕ್ಕಾಗಲಿಲ್ಲ ಸಮ್ ರೀಸನ್ಸಿಂದ. ಸೊ ನಾವೇ 4 ಮೆಂಬರ್ಸ್ ಸೇರಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಇದಂತೂ ಪಾರ್ಟಿ ಹಾಲ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಅಲ್ಲಿ ಕಿಡ್ಸ್ ಏರಿಯಾ ಕೂಡ ಇದೆ. ಮಕ್ಕಳನ್ನ ಅಲ್ಲಿ ಪ್ಲೇ ಮಾಡಲಿಕ್ಕೆ ಬಿಟ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇವಳನ್ನೂ ಕೂಡ ನೋಡಿದ್ದೀರಾ, ಇವಳು ನನ್ನ ಫ್ರೆಂಡ್ ಸಂಜಿತಾ ಅಂತ. ಆ್ಯಂಡ್ ಇವಳೇ ನಮ್ಮ ನ್ಯೂ ಮಾಮ್ ರಶ್ಮಿ ಅಂತ. ಸಮ್ಟೈಮ್ಸ್ ನಾವೇ ಮಕ್ಕಳು ಥರ ಆಡ್ತಾಯಿದ್ದೀವಿ. ಇವಾಗ ನಮಗೆ ಮಕ್ಕಳು ಅಂದರೆ ಸ್ವಲ್ಪ ನಗು ಬರುತ್ತೆ. ಅವಳು ರಾಸಿನಾ ಅಂತ. ಸೊ ನಾವು ಇಷ್ಟು ಜನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಲಿಖಿತಾ ಲೇಟಾಗಿ ಬಂದಳು. ಸೊ ಅವಳನ್ನೂ ಕೂಡ ತೋರಿಸ್ತೀನಿ. ಅವಳು ಬರೋದಕ್ಕಿಂತ ಮುಂಚೆ ನಾವಿಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಂತ ಎಂಜಾಯ್ ಮಾಡಿದ್ವಿ. ಬಟ್ ಟೈಮ್ ಸ್ಲಾಟ್ ಇದ್ದಿದೆ ನಮಗೆ 1 hour ಅಷ್ಟೇ. ಅಷ್ಟರಲ್ಲಿ ಏನೂ ಅಷ್ಟು ಮಾಡಲಿಕ್ಕೂ ಆಗಲಿಲ್ಲ, ಜಸ್ಟ್ ಮಾತಾಡೋಕ್ಕೂ ಆಗಲಿಲ್ಲ. ಬರೀ ಪಿಕ್ಸ್ ಅಂತಲೇ ನಾವು ಜಾಸ್ತಿ ತೊಗೊಂಡ್ವಿ. ಸೊ ಮಕ್ಕಳಿಗೆ ಈ ಥರ ಪ್ಲೇ ಏರಿಯಾನ ಕಂಡಕ್ಟ್ ಮಾಡಿದರು. 1 hourಗೆ 100 rupees. ಸೊ ಇಲ್ಲಿ ನಾನು ನನ್ನ ಮಗಳನ್ನ ಸಂಜು ಮಕ್ಕಳನ್ನ ಇಲ್ಲಿ ಬಿಟ್ಟು ನಾವು ಅಲ್ಲಿ ಪಾರ್ಟಿನ ಮಾಡಿದ್ವಿ. ಬಿಕಾಸ್ ಮಕ್ಕಳಿದ್ರೆ ಅವ್ರನ್ನೇ ನೋಡೋದಾಗುತ್ತೆ ಅಲ್ವಾ ಅಂತ ಹೇಳಿ ನಾವೇ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡಿದ್ವಿ. ಸೊ ಈ ಟೈಮ್ ಬರೀ ನಾವು 5 ಮೆಂಬರ್ಸ್ ಅಷ್ಟೇ ಇರೋದು, ಇನ್ನೊಬ್ಳು ಮಿಸ್ ಆದ್ಲು. ಸೊ ಇಲ್ಲಿ ನನ್ನ ಫ್ರೆಂಡ್ ರಾಸಿನ ಅವಳದು ವಿಡಿಯೋ ಮಾಡ್ಲಿಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ಬಟ್ ಈ ಥರ ಮಾಡ್ತಾ ಇರೋದು ನಮ್ಮದು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸು. ಬಟ್ ನಮಗೆ ಇದು ಟೈಮ್ ಸ್ಲಾಟ್ ಓನ್ಲಿ 1 minute ಅಷ್ಟೇ ಇರೋದು. ಆದರೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಮಕ್ಕಳನ್ನೆಲ್ಲ ಅಲ್ಲಿ ಕಿಡ್ಸ್ ಪ್ಲೇ ಇದೆ, ಅಲ್ಲಿಗೆ ಬಿಟ್ಟು ಬಂದಿದ್ದೀವಿ ಆಟಾಡಲಿಕ್ಕೆ ಅಂತ. ಹಾಗಾಗಿ ಬರೀ ನಾವು ಮಾತ್ರ ಇಲ್ಲಿ ಮಾಡ್ಕೊತಾ ಇದ್ದೀವಿ. ಮಕ್ಕಳಿದ್ರೆ ಅವ್ರನ್ನೇ ನೋಡೋದಾಗುತ್ತೆ ಅಂತ ಹೇಳಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಾವು ಅದಾದಮೇಲೆ ಒಂದು ಥೀಮ್ನ ಇದು ಮಾಡ್ಕೊಂಡಿದ್ವಿ. 4 ಮೆಂಬರ್ಸ್ ಇದ್ದೀವಿ ಅಲ್ವಾ, 4 ಮೆಂಬರ್ಸು ಕೂಡ ಒಂದೊಂದು ಥೀಮ್ ಮಾಡೋಣ ಅಂತ. ಸೊ ಇಲ್ಲಿ ನಾನು ಕೇಕ್ನ ತೊಗೊಂಡು ಅಲ್ಲಿಡೋದು ಆ ಥರ ಎಲ್ಲ ಮಾಡಿದ್ವಿ. ಒಬ್ಳಿಗೆ ಐಸ್ ಕ್ಲೋಸ್ ಮಾಡ್ಕೊಂಡು ಬಂದು ಅವಳಿಗೆ ಸರ್ಪ್ರೈಸ್ ಕೊಡೋ ಥರ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯೂಶ್ವಲಿ ನಮಗೆ 3 ಜನ ಮೀನ್ಸ್ ನಾನು, ಸಂಜು, ರಾಶಿ, ನಾವು 3 ಜನ ಕನ್ಸೀವ್ ಇದ್ದಾಗ ನಾವು ಐಸ್ ಮ್ಯಾಜಿಕಲ್ ಸೆಲೆಬ್ರೇಷನ್ ಮಾಡಿದ್ವಿ. ಬಿಕಾಸ್ ಈ ಥರ ಏನೋ ಪಾರ್ಟಿ ಹಾಲ್ ಇರಲಿಲ್ಲ ಆವಾಗ. ಹಾಗಾಗಿ ನಾವು ಐಸ್ ಮ್ಯಾಜಿಕಲ್ ಮಾಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅಷ್ಟೊಂದು ಪ್ರೈವೇಸಿ ಇರ್ತಿರ್ಲಿಲ್ಲ, ಎಲ್ಲ ಇರ್ತಾರಲ್ಲ ಹಾಗಾಗಿ. ಸೊ ಇಲ್ಲಾದರೆ ನಾವು ಇಷ್ಟೇ ಜನ, ತುಂಬ ಪ್ರೈವೇಸಿ ಇರುತ್ತೆ ನಮಗೆ, ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಟೈಮ್ ಮಾತ್ರ ಅಡ್ಜಸ್ಟ್ ಆಗಿಲ್ಲ, 1 hour ಅಷ್ಟೇ ಆಗಿದ್ದು. ನಾವು ರೀಚ್ ಆಗೋಷ್ಟರಲ್ಲೇ ಆಲೇ 15 minutes ಆಗೋಗಿತ್ತು. ಸೊ ಹಾಗೂ ಬೇಗನೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಮಾಡಾದಮೇಲೆ ನಾವು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಮಕ್ಳಿಗೆ ಈ ಥರ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವ್ರು ನಮ್ಮ ಇದಕ್ಕೆ ಹತ್ರನೇ ಬರಲಿಲ್ಲ, ಇದರಲ್ಲೇ ತುಂಬ ಚೆನ್ನಾಗಿ ಆಟಾಡ್ಕೊತಾ ಇದ್ರು. ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಅವ್ರದ್ದು. ನೋಡಿ ಇಲ್ಲಿ ಜಶ್ವಿ ಮತ್ತು ತ್ರಿಷಿಕಾ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ನನ್ನ ಮಗಳಿಗಂತೂ ಈ ಥರ ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವಳು. ಸೊ 3 ಜನ ಮಕ್ಕಳು ಕೂಡ ನಮ್ಮ ಜೊತೆ ಇರದೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡ್ರು. ಅದು ನಮಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅಲ್ಲಿ ಬಂದು ನಾವು ನಿಮ್ಮ ಜೊತೆ ಬರ್ತೀವಿ ಅಥವಾ ಎತ್ಕೊಳ್ಳಿ ಅಂತೆಲ್ಲ ಇದು ಮಾಡ್ತಿರಲ್ವ. ಸೊ ಹಾಗಾಗಿ ನಾವು ಅಲ್ಲಿಗೆ ಬಿಡಲಿಲ್ಲ, ಇಲ್ಲೇ ಆಟಾಡ್ಸಿದ್ವಿ. ಅಲ್ಲಿ ಕೇಕ್ ಕಟ್ಟಿಂಗ್ ಆದಮೇಲೆ ಕರ್ಕೊಂಡ್ವಿ, ಅವ್ರಿಗೂ ಸ್ವಲ್ಪ ಕೇಕ್ ಕೊಟ್ವಿ. ಆ್ಯಂಡ್ ಮೋರ್ ಓವರ್ ನಾವು ಇಡ್ಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಕೂಡ ಅಲ್ಲಿ ಇರಲಿಕ್ಕೆ ಇಷ್ಟ ಆಗಲಿಲ್ಲ. ಒಂದು 5 minutes ಇದ್ರು ಅಷ್ಟೇ. ಅದಾದಮೇಲೆ ಅವ್ರು ಇಲ್ಲಿಗೆ ಬಂದರು ಗೇಮ್ ಹತ್ರ. ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಜಶ್ವಿ ಚಿಕ್ಕವಳಾಗಿರೋದ್ರಿಂದ ಬರೀ ಬಾಲ್ಸಲ್ಲಿ ಆಟಾಡ್ತಾಯಿದ್ಲು.
ಅವಳೆಲ್ಲ ಮೇಲೆಲ್ಲ ಹತ್ತಿ ಆಟ ಆಡಿಸ್ತು, ಅವಳಿಗೆ ಅನಿಸ್ಲಿಲ್ಲ. ನಾವು ಮಧ್ಯ ಬಂದು ನೋಡ್ಕೊತಾ ಇದ್ವಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ. ಬಿಕಾಸ್ ಇದು ಫಸ್ಟ್ ಫ್ಲೋರಲ್ಲಿ ಇರೋದಲ್ವ, ಮಕ್ಕಳು ಸ್ಟೆಪ್ಸ್ ಇಳಿಯೋಕ್ಕೆ ಹೋಗಿ ಜಾರು ಬಿದ್ದರೆ ಆ ಥರ ಎಲ್ಲ ಕಷ್ಟ. ಆಗ ಜಶ್ವಿ ಒಂದು ಕ್ಲಿಪ್ ಕೂಡ ಲಾಸ್ಟ್ ಮಾಡಿದ್ಲು, ಅದನ್ನು ಹುಡುಕ್ಬೇಕಿತ್ತು, ನನಗೆ ಸಮಾಧಾನನೇ ಇರಲಿಲ್ಲ. ಫೈನಲಿ ಅದನ್ನು ಹುಡ್ಕೊಂಡು ಅಲ್ಲೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಫೋಟೋ ಶೂಟ್ಸ್ ತೊಗೊಂಡು ನಾವೀಗ ಲಂಚ್ಗೆ ಹೋದ್ವಿ. ಸೊ ಎಲ್ಲ ಬೈಕಲ್ಲಿ ಹೋದ್ವಿ, 3 ಜನನೂ ಕೂಡ ಇದ್ವಲ್ವ. ಸೊ ಎಲ್ಲರೂ ಬೈಕಲ್ಲಿ ಹೋದ್ವಿ, 4 ಜನನು, ನಾನು ರಾಸಿ ಮತ್ತು ಜಶ್ವಿ ಬೈಕಲ್ಲಿ ಬಂದ್ವಿ. ಸೊ ಇಲ್ಲಿ ಲಂಚ್ಗೆ ನಾವು ಕುಂದೂರ್ಸ್ ಕಿಚನ್ ಅಂತ ಇದೆ, ಹಾಸನ್ ಮೈಸೂರು ಮೇನ್ ರೋಡಲ್ಲೇ ಇದೆ, ತುಂಬ ಚೆನ್ನಾಗಿದೆ. ನಮಗಂತೂ ಒಳ್ಳೇದಾಯ್ತು ಈ ಥರ ರೆಸ್ಟೋರೆಂಟ್ ಓಪನ್ ಮಾಡಿರೋದು. ಬಿಕಾಸ್ ಬರೀ ನಾವು ಐಸ್ ಮ್ಯಾಜಿಕ್ ಅಂತ ಅದಕ್ಕೆ ಅಡಿಕ್ಟ್ ಆಗಿದ್ವಿ. ಸೊ ಈ ಥರ ಆದರೆ ಲಂಚ್ ಕೂಡ ಆಗುತ್ತೆ, ಸ್ವಲ್ಪ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು, ಪ್ರೈವಸಿ ಕೂಡ ಇರುತ್ತೆ, ಬಿಕಾಸ್ ಯಾರೂ ಅಷ್ಟು ಜನ ಇರಲ್ಲ ಅಂತ ಹೇಳಿ. ಸೊ ಈಗ ನಾನು, ರಶ್ಮಿ, ರಾಸಿ 2 ಮಕ್ಕಳು ಬಂದಿದ್ದೀವಿ. ಲಿಖಿತಾ ಮತ್ತು ಸಂಜುನ್ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಇದು ನಾವು 3rd ಟೈಮ್ ಕುಂದೂರ್ಸ್ ಕಿಚನಲ್ಲಿ ನಾವು ಲಂಚ್ ಮಾಡ್ತಾ ಇರೋದು. ಫಸ್ಟ್ ಅಂದರೆ ನಮಗೆಲ್ಲ ಕನ್ಸೀವ್ ಆಗಿದ್ದಾಗ ಮಾಮ್ ಟು ಬಿ ಮಾಡಿದಾಗ ಈ ಥರ ಏನೂ ಓಪನ್ ಆಗಿರಲಿಲ್ಲ ಆವಾಗ. ಸೊ ನಮಗಷ್ಟು ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಇವಾಗಂತೂ ನಮ್ಮ ಕೆ ಆರ್ ನಗರದಲ್ಲಿ ತುಂಬ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ನಾವಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏಕೆಂದರೆ ಫ್ರೆಂಡ್ಸ್ ಸಿಗೋದೇ ನಾವು ಅಪರೂಪ, ಅದು ಯಾವುದಾದ್ರು ಈ ಥರ ರೇರ್ ಪಾರ್ಟೀಸಲ್ಲಿ ಮಾತ್ರ ಸಿಗೋದಲ್ವ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನಮ್ಮ ಮಕ್ಳುಗಳು ಕೂಡ ಅಷ್ಟು ಹಿಂಸೆನೂ ಕೊಡಲಿಲ್ಲ ನಮಗೆ, ಅವರು ಕೂಡ ನಮ್ಮ ಪಾಡಿಗೆ ಇರೋಕ್ಕೆ ಹೋಗ್ಬಿಟ್ರು. ಸೊ ಮಕ್ಳ ಜೊತೆ ಆಟ ಆಡಿಕೊಂಡು ಅವ್ರನಿಗೂ ಆಟ ಆಡಿಸಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಫೈನಲಿ ಲಂಚ್ ಬಂತು. ನಮ್ಮ ಮಕ್ಕಳು ಏನೋ ಅಷ್ಟೊಂದು ನನ್ನ ಮಗಳು ಪರ್ಸ್ನಲಿ ಹೋಟೆಲ್ ಫುಡ್ ಅಂದರೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಸೊ ಆದರೂ ಇರಲಿ, ಏಕೆಂದರೆ ಎಲ್ಲ ಪ್ಲೇಟ್ಸ್ಗೂ ಹಾಕಿದಾಗ ಅವಳಿಗೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವಳಿಗೂ ಸ್ವಲ್ಪ ಹಾಕ್ತೆ. ಬಟ್ ಅವಳು ಏನೂ ಕೂಡ ತಿನ್ನಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ, ನಾವು ಹೊರಟ್ವಿ. ಬಟ್ ಎಲ್ಲರಿಗೂ ಏನು ಬೇಜಾರು ಅಂದರೆ ಅಲ್ಲಿ ಟೈಮ್ ಸ್ಲಾಟ್ 1 ಅವರ್ ಇದ್ದಿದ್ದಷ್ಟೇ. ಎಲ್ಲರೂ ಅವ್ರವ್ರ ಕೆಲಸದಿಂದ ಬಿಟ್ಟು ಬರಬೇಕಾಯ್ತು, ಅದೇ 15 ಮಿನಿಟ್ಸ್ ಆಗೋಯಿತು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗಲಿಲ್ಲ ಆ್ಯಂಡ್ ಜಾಸ್ತಿ ಫೋಟೋಸ್ ಕೂಡ ಮಾಡಲಿಲ್ಲ. ಹಾಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ. ರೀಲ್ಸ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಬಿಕಾಸ್ ಸಂಜು ರಿಟರ್ನ್ ಮೈಸೂರಿಗೆ ಹೋಗಬೇಕಿತ್ತು, ಲಿಖಿತಾ ರಿಟರ್ನ್ ಅವಳು ಡ್ಯೂಟಿಗೆ ಹೋಗಬೇಕಿತ್ತು. ಹಾಗಾಗಿ ನಾವು ಸರಿ ಬಿಡಿ ಅಲ್ಲೇನು ಟೈಮ್ ಸ್ಪೆಂಡ್ ಮಾಡೋದು, ಹೋಟೆಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಮಾತಾಡಿಕೊಂಡು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ. ನಮಗಂತೂ ಈ ಥರ ಗೆಟ್ ಟುಗೆದರ್ ಆಗೋದಂದರೆ ತುಂಬ ಇಷ್ಟ. ಬಟ್ ಇದುವರೆಗೂ ಒನ್ಸ್ ಕೂಡ ನಾವು ಮೈಸೂರಲ್ಲಿ ಮೀಟ್ ಆಗಿಲ್ಲ. ಸೂನ್ ನಾವೆಲ್ಲರೂ ಟೈಮ್ ಫಿಕ್ಸ್ ಮಾಡ್ಕೊಂಡು ಒನ್ಸ್ ಮೈಸೂರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ನಾವು ಇಷ್ಟೇ ಜನ ಎಲ್ಲ ಫ್ರೆಂಡು. ಇದು PU ಬ್ಯಾಚ್, ಅದ್ರಲ್ಲಿ ಕ್ಲೋಸು. ಸೊ ನಾವು ಹೈಸ್ಕೂಲ್ ಪ್ಲಸ್ PU ಫ್ರೆಂಡ್ಸ್ ಕೂಡ ತುಂಬ ಇದ್ದಾರೆ. ಅವ್ರದ್ದು ಒಂದೊಂದು ಗ್ರೂಪ್ ಇದೆ. ಸೊ ಅವ್ರ ಜೊತೆನೂ ನಾನು ಮೀಟ್ ಮಾಡಿದಾಗ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ. ಸೊ ನಾವು ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡು ಈ ಥರ ಪಾರ್ಟಿ ಮಾಡೋದು ಮಾತ್ರ ನಾವಿಷ್ಟು ಜನ ಕಂಫರ್ಟಬಲ್ ಆಗಿರೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ರಾಸಿನ ಅವ್ರ ಮನೆಗೆ ಡ್ರಾಪ್ ಮಾಡಿದೆ. ರಿಲಯನ್ಸ್ಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ತೊಗೋಬೇಕಿತ್ತು, ಫಲೂದಾ ಮಾಡಬೇಕಿತ್ತು ಅಂತ. ಹಾಗಾಗಿ ಅಲ್ಲಿ ಸ್ವಲ್ಪ ಫ್ರೂಟ್ಸ್ನ ಬೈ ಮಾಡಿದೆ. ಫ್ರೂಟ್ಸ್ ಬೈ ಆಡಾದಮೇಲೆ ನಾವಿಲ್ಲಿ ರಶ್ಮಿ ಮನೆಗೆ ಹೋಗಿ ರಶ್ಮಿನ ಡ್ರಾಪ್ ಮಾಡಿ ಇಲ್ಲಿ ನಾನು ಮತ್ತು ಪಾಪು ಹೋಗ್ತಾಯಿದ್ದೀವಿ. ಬಿಕಾಸ್ ಸಂಜು ಆಲ್ರೆಡಿ ಅವ್ಳ ಫ್ರೆಂಡ್ ಒಬ್ಬರು ಇದ್ದಾರೆ ಜ್ಯೋತಿ ಅಂತ, ಅವ್ರ ಮನೆಗೆ ಹೋಗಿದ್ಲು. ಹಾಗಾಗಿ ಅವ್ರನ್ನೂ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮತ್ತು ಪಾಪು ಹೋಗಿ ಕರ್ಕೊಂಡು ಬರ್ತಾಯಿದ್ದೀವಿ. ಸೊ ನೋಡಿ, ಅದು ತ್ರಿಷಿಕಾ ಆ್ಯಂಡ್ ಅದು ತ್ರಿಷಾನ್ ಅಂತ ಸಂಜು ಮಕ್ಕಳು. ಸೊ ಅಲ್ಲಿಂದ ಆದಮೇಲೆ ಎಲ್ಲ ಮನೆಗೆ ಹೋದ್ವಿ. ಅವಳು ಸಂಜುನು ಬೇಗ ಹೋಗಬೇಕು ನಾನು ಮೈಸೂರಿಗೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಬೇಗನೆ ಹೋದ್ಲು. ಅಷ್ಟರಲ್ಲಿ ಪಾಪ ಚೋಟು ಕೂಡ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ನನ್ನ ಫ್ರೆಂಡು ಬೇಬಿ ಶವರ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ 15 ಡೇಸ್ ಆದಮೇಲೆ ಈಗ ನಾನು ನಮ್ಮೂರಿಗೆ ಹೊರಟಿದ್ದೀನಿ. ನಾನು ಜಶ್ವಿ ಸುದಿ 3 ಜನ ಕೂಡ. ಜಶ್ವಿ ಮಧ್ಯದಲ್ಲಿ ಆಗಾಗ ಹೋಗಿದ್ದು ಬರ್ತಾಯಿದ್ಲು, ನಾನು ಆಫ್ಟರ್ ಎ ಲಾಂಗ್ ಟೈಮ್ ಆಗಿತ್ತು ಹೋಗಿ. ಸೊ ಇವಾಗ ಹೊರಟಿದ್ದೀವಿ. ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಏನು ಕಂದ? ನನ್ನ ಮಗಳಿಗೆ ಇದು ಇಯರಿಂಗ್ ತೋರಿಸ್ಬೇಕಂತೆ ನೋಡಿ. ಓಕೆನಾ? ನಿಮಗೆ ಬೇಕಾ? ಸರಿ, ಕೊಡ್ತೀನಿ ಮಗಳ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಮಾಡಿಕಂದ ನೀವು. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.